ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಮತ್ತು ಕಾವ್ಯರ ಒಂದು ಮದುವೆ ಅನೌನ್ಸ್ ಬಗ್ಗೆ ಇಲ್ಲಿ ಆಕೆ ಬ್ರಹ್ಮಾಂಡ ಗುರೂಜಿಯವರು ಇಲ್ಲಿ ಸೂಚನೆ ಕೊಟ್ಟಾಯಿತು. ಬ್ರಹ್ಮಾಂಡ ಗುರೂಜಿಯವರು ಅವರ ಒಂದು ಜಾತಕವನ್ನು ನೋಡಿ ಅವರ ಒಂದು ಲೈಫ್ನಲ್ಲಿ ಇವಾಗ ಮದುವೆ ಆಗುತ್ತಾ ಅಥವಾ ಇಲ್ಲ ಅಂತಂದು, ಅವರ ಜಾತಕ ಹೊಂದಾಣಿಕೆ ಆಗುತ್ತಾ ಅಂತಂದು ಫುಲ್ ಡೀಟೇಲ್ ಆಗಿ ನೋಡಿದ್ದಾರೆ. ಹಾಗೆ ನೋಡಿದ ತಕ್ಷಣ ಎಲ್ಲ ಒಂದು ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಭಿಮಾನಿಗಳು ಏನು ಅನ್ಕೊತಾ ಇದ್ರೋ ಅದೇ ರೀತಿಯಾಗಿ ಇಲ್ಲಿ ಬ್ರಹ್ಮಾಂಡ ಗುರೂಜಿಯವರು ಅವರ ಜಾತಕ ತುಂಬ ಹೊಂದಾಣಿಕೆ ಆಗುತ್ತದೆ. ಮುಂದಿನ ಒಂದು ದಿನಗಳಲ್ಲಿ ಅವರಿಬ್ಬರು ಮದುವೆ ಆದರೆ ಇಲ್ಲಿ ಎಲ್ಲ ಒಂದು ಅವರ ಒಂದು ಅನ್ಕೊಂತ ಹಾಗೆ ಎಲ್ಲ ಒಂದು ಕನಸು ಈಡೇರುತ್ತೆ. ಅವರು ಲೈಫ್ನಲ್ಲಿ ತುಂಬ ಅವರ ಒಂದು ಕಲಾವಿದರು ಮತ್ತು ಕಾವ್ಯ ಮತ್ತು ಗಿಲ್ಲಿಯವರು ಕೂಡ ಇಬ್ಬರು ಕೂಡ ಕಲಾವಿದರು. ಮುಂದಿನ ಒಂದು ದಿನಗಳಲ್ಲಿ ತುಂಬ ಎತ್ತರ ಮಟ್ಟಿಗೆ ಹೋಗ್ತಾರೆ. ಇಬ್ಬರು ಹೊಂದಾಣಿಕೆಯಿಂದ ಲೈಫನ್ನು ಲೀಡ್ ಮಾಡ್ತಾರೆ. ಹಾಗೆ ಕಾವ್ಯಶ್ರವ್ಯ ಮತ್ತು ಗಿಲ್ಲಿಯವರು ಕಂಡ್ರೆ ಇಲ್ಲಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಆ ಒಂದು ಫ್ಯಾನ್ಸ್ಗೆ ಕಮೆಂಟ್ ಮುಖಾಂತರ ಸಾಕಷ್ಟು ಅಭಿಮಾನಿಗಳು ಗಿಲ್ಲಿ ಕಾವ್ಯವರು ಮದುವೆ ಆಗಬೇಕು ಇಬ್ಬರು ಪ್ಯೂರ್ ಬಾಂಡಿಂಗ್ ಥರ ತುಂಬ ಕೇರಿಂಗ್ ಇದೆ ಪರ್ಸನ್. ಇಲ್ಲಿ ಯಾರನ್ನು ಕೂಡ ಗಿಲ್ಲಿನೇ ಕಾವ್ಯನ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ಎಂಥ ಸಿಚುವೇಶನ್ ಇದ್ರೂ ಕೂಡ ಕಾವ್ಯವ್ರನ್ನ ಬಿಟ್ಕೊಟ್ಟಿಲ್ಲ. ಕೊನೆವರೆಗೂ ಅವರ ಜೊತೆ ಇರಲಿ ಅಂತಂದು ಅಭಿಮಾನಿಗಳು ಕೂಡ ಆಶಿಸ್ತಿದ್ರು, ಎಲ್ಲರೂ ಕೂಡ ಆಶಿಸ್ತಿದ್ರು. ಇಡೀ ಕರ್ನಾಟಕ ಜನರೇ ಗಿಲ್ಲಿ ಕಾವ್ಯರ ಒಂದು ಮದುವೆ ಬಗ್ಗೆನೇ ವಿಚಾರಿಸಿದ್ದು. ಅದಕ್ಕೋಸ್ಕರ ಬ್ರಹ್ಮಾಂಡ ಗುರೂಜಿಯವರೇ ಅವರ ಒಂದು ಜಾತಕನ ನೋಡಿದ್ರು. ಜಾತಕ ಅಂತರೂ ಹೊಂದಾಣಿಕೆ ಆಗುತ್ತೆ. ಅವರು ಮದುವೆ ಕೂಡ ಆದರೂ ಕೂಡ ತುಂಬ ಒಳ್ಳೆಯದು. ಅವರ ಮುಂದಿನ ಭವಿಷ್ಯದಲ್ಲಿ ತುಂಬ ಎತ್ತರ ಮಟ್ಟಿಗೆ ಹೋಗ್ತಾರೆ. ಹಾಗೆ ಅವರು ಇನ್ನೂ ಸಾಧನೆ ಮಾಡ್ತಾರೆ. ಅವರಿಬ್ಬರು ಇದ್ದರೆ ಮಾತ್ರ ಅವರೊಂದು ಇಬ್ಬರ ಒಂದು ವ್ಯಕ್ತಿಗಳು ಹೊಂದಿಕೊಂಡು ಅವರು ಮುಂದಿನ ಒಂದು ಜೀವನದಲ್ಲಿ ಭವಿಷ್ಯದಲ್ಲಿ ತುಂಬ ಎತ್ತರ ಮಟ್ಟಿಗೆ ಸಾಧನೆ ಮಾಡ್ತಾರೆ. ಹಾಗಾದರೆ ಅವರು ಕಾವ್ಯ ಮತ್ತು ಗಿಲ್ಲಿಯವರು ಕೂಡ ಕೊನೆಗೂ ಅವರ ಒಂದು ಮಾತಿನ ಒಂದು ಮುಖಾಂತರ ಇಡೀ ಕರ್ನಾಟಕ ಜನರ ಒಂದು ಅಭಿಮಾನಿ ಪ್ರೀತಿಯ ಒಂದು ಏನಪ್ಪ ಅಂದರೆ ಅವರ ಒಂದು ಸೂಚನೆ ಏನಪ್ಪ ಅಂದರೆ ಗಿಲ್ಲಿ ಕಾವ್ಯವರು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಬ್ರಹ್ಮಾಂಡ ಗುರೂಜಿಯವರು ಜಾತಕ ನೋಡಿದರು. ಜಾತಕ ಅಂತರೂ ಇಬ್ಬರದು ಮ್ಯಾಚ್ ಆಗುತ್ತೆ, ಯಾವುದೇ ಒಂದು ತೊಂದರೆನೇ ಇಲ್ಲ. ಅವರಿಬ್ಬರು ಮದುವೆ ಆದರೆ ತುಂಬ ಒಳ್ಳೆಯದು ಅಂತಂದು ಗುರೂಜಿಯವರೇ ಹೇಳಿದ್ದಾರೆ. ಅವರ ಒಂದು ಮನೆಯಲ್ಲೂ ಕೂಡ ತುಂಬ ಖುಷಿ ಪಡ್ತಾರೆ. ಗಿಲ್ಲಿಯ ಒಂದು ಮನೆಯಲ್ಲೂ ಕೂಡ ಇಡೀ ದೈವನೇ ಮೆಚ್ಚಿದೆ, ಇಡೀ ಕರ್ನಾಟಕ ಜನರೇ ಮೆಚ್ಚಿದೆ. ಇನ್ನು ನಾವು ಯಾವ ಲೆಕ್ಕ, ನಾವು ಕೂಡ ನೀನು ಮಗ ಎಲ್ಲಿ ಇಷ್ಟಪಡ್ತೀಯ, ಯಾರನ್ನ ಮದುವೆ ಆಗ್ತೀಯ ಅವರನ್ನೇ ಮದುವೆ ಆಗು ಅಂತಂದು ಗಿಲ್ಲಿಯವರ ಅಪ್ಪ ಅಮ್ಮ ಹೇಳಿದ್ದಾರೆ. ಆದರೆ ಕಾವ್ಯವರ ಒಂದು ಮನೆಯಲ್ಲಿ ಅವರ ಮನೆಯಲ್ಲೂ ಕೂಡ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ ಇದೆ. ಆದರೆ ಕಾವ್ಯರ ಒಂದು ಮನಸ್ಸಲ್ಲಿ ಯಾಕೋ ಸ್ವಲ್ಪ ಗಿಲ್ಲಿನ ಆ ಥರ ನೋಡಿಲ್ಲ. ನನ್ನ ಒಂದು ಲೈಫ್ ಇನ್ನೂ ಲವ್ ಬಗ್ಗೆ ಮತ್ತು ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಾನು ಇನ್ನೂ ಕರಿಯರ್ ಬಗ್ಗೆ ಇನ್ನೂ ಎತ್ತರ ಮಟ್ಟಿಗೆ ಒಂದು ಪ್ರೊಫೆಷ್ನಲ್ ಒಂದು ನಾನು ಈ ಥರ ಆಗಬೇಕು ಅಂತ ಆಸೆ ಇದೆ. ಆ ಒಂದು ನಾನು ಸ್ವಲ್ಪ ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ, ಆಮೇಲೆ ಕರಿಯರು ಸೆಟ್ಲ್ ಆದಮೇಲೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಾರೋ, ನಾವು ಲವ್ ಮ್ಯಾರೇಜ್ ಇಂಟ್ರೆಸ್ಟ್ ಇಲ್ಲ, ನನ್ನ ಅರೇಂಜ್ ಮ್ಯಾರೇಜ್ ಇಷ್ಟ, ನಮ್ಮ ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಾರೋ ಅವರಿಗೆ ಓಕೆ ಅಂತೀನಿ ಅಂತಂದು ಕಾವ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ಒಂದು ಪ್ರೋಗ್ರಾಮಲ್ಲಿ ಗಿಲ್ಲಿ ಕಾವ್ಯವರು ಇದ್ದರು. ಲೈವ್ ಪ್ರೋಗ್ರಾಮ್ನಲ್ಲಿ ಕೂಡ ಕಾವ್ಯವರು ಕೂಡ ಇದೇ ಮಾತನ್ನು ಹೇಳಿದರು. ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ಅವರ ಒಂದು ನಡವಳಿಕೆ ಮತ್ತು ಅವರು ಪ್ರೋಗ್ರಾಮ್ನಲ್ಲಿ ಇದ್ದಂಥ ಒಂದು ರೀತಿ ಬಾಂಡಿಂಗ್, ಪ್ಯೂರ್ ಬಾಂಡಿಂಗ್, ಅದು ಯಾವುದೇ ಥರನಾದ ಇಲ್ಲಿ ಏನೂ ಆ ಥರ ಇಲ್ಲ. ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದರು. ಮುಂದಿನ ಒಂದು ದಿನಗಳಲ್ಲಿ ಫ್ರೆಂಡ್ಸ್ ಬರ್ತಾ ಫೀಲಿಂಗ್ಸ್ ಇರುತ್ತದೆ. ಎಷ್ಟೇ ಇದ್ದರೂ ಫ್ರೆಂಡ್ಸ್ನಲ್ಲಿ ಫೀಲಿಂಗ್ಸ್ ಇದ್ದೇ ಇರುತ್ತದೆ. ಆದರೆ ಅವರ ಒಂದು ಫೀಲಿಂಗ್ಸ್ ಚೇಂಜ್ ಆಗಬೇಕು. ಮುಂದಿನ ಒಂದು ದಿನಗಳಲ್ಲಿ ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯವರು ಮದುವೆ ಆಗಲಿ, ಇಡೀ ಒಂದು ಕರ್ನಾಟಕ ಜನರೇ ಖುಷಿ ಪಡುವ ಒಂದು ವಿಚಾರ. ಸಿನಿಮಾ ಕೂಡ ಆಫರ್ಸ್ ಬಂದಿದೆ. ಕಾವ್ಯ ಮತ್ತು ಗಿಲ್ಲಿಯವರು ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ನಲ್ಲಿ ಗಿಲ್ಲಿ ಇದ್ದರೆ, ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಕಾವ್ಯವರು ಇದ್ದಾರೆ. ಇಲ್ಲಿ ಜೂನ್ 21 ಗಿಲ್ಲಿಯವರೊಂದು ಬರ್ತ್ಡೇ ದಿನವೇ
ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅವರೊಂದು ಡೈರೆಕ್ಷನ್ ಮಾಡೋದು ಒಂದೇ ಸಿನಿಮಾದಲ್ಲಿ, ಅವರು ಹೀರೋ ಕ್ಯಾರೆಕ್ಟರ್ನಲ್ಲಿ ಗಿಲ್ಲಿ ನಟ ಮತ್ತು ಡೈರೆಕ್ಟರ್ ಕೂಡ ಎರಡೂ ಕೂಡ ಗಿಲ್ಲಿನೇ ಮಾಡ್ತಾರೆ. ಅದ ಒಂದು ಪ್ರೊಸೀಜರ್ಗೋಸ್ಕರ ಪೆಂಡಿಂಗ್ ಇದೆ. ಜೂನ್ 21 ಒಳಗಾಗಿ ಗಿಲ್ಲಿ ಅವರೊಂದು ಸ್ಪಷ್ಟನೆ ಏನು ಎಲ್ಲ ಇಡೀ ಕರ್ನಾಟಕ ಜನರೇ ಅವರೊಂದು ಲೈಫ್ನಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.